ನಿಮ್ಮೂರ್ದೆಲ್ಲ ಆಗೋಗ್ತಾ ಇದೆ. ಬೇಡ ಮಂಗಳಾರತಿ ಕೊಡಿ ಸರ್. ಬಾಳೆಹಣ್ಣು ಈ ಕಡೆ ಬಾ ಅಣ್ಣ, ಈ ಕಡೆ ಅಣ್ಣ 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 ಹಿಂದೆ 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 ಹುಷಾರಣ, ಹಿಂದೆ ಹೋಗಿ ಈ ಕಡೆ. ಹಾಂ ಸಾಕು. ಆಯ್ತು ಆಯ್ತು, ಇಲ್ಲೇ ನೀರು. ಕಡ್ಡಿ ಏನು ಬೇಡ, ಕರ್ಪೂರ ವಿಶೇಷ ಅನುದಾನದಲ್ಲಿ 700 ಗ್ರಾಮಕ್ಕೆ 50 ಲಕ್ಷ ರೂಪಾಯಿಯನ್ನು ಆ ಮುಖ್ಯ ರಸ್ತೆ ಭಾಳ ವರ್ಷಗಳಿಂದ ಕಿತ್ತೋಗಿತ್ತು. ಅದರ ಜೊತೆಗೆ ಕೆಳಗಕೊಪ್ಪಲು 20 ಲಕ್ಷ ರೂಪಾಯಿಯನ್ನು ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿಗೆ ಒಟ್ಟು 70 ಲಕ್ಷ ರೂಪಾಯಿಯನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆ ಮಾಡಿ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಗ್ರಾಮೀಣ ರಸ್ತೆಗಳನ್ನು ಸುಧಾರಿಸೋದು ನಮ್ಮ ಕರ್ತವ್ಯ. ಅದೇ ರೀತಿ ಕರಡಿಕೊಪ್ಪಲಿನ ಮುಖ್ಯ ರಸ್ತೆಗೆ 1 ಕೋಟಿಯನ್ನು PWDಯಿಂದ ಬಿಡುಗಡೆ ಮಾಡಿದ್ದೀನಿ. ಶೀಘ್ರದಲ್ಲೇ ಅದರ ಕಾಮಗಾರಿ ಆಗ್ತದೆ. ಅದಲ್ಲದೆ ಬಹು ಹಿಂದುಳಿದ ವರ್ಗದ ಬಹಳ ಬೇಡಿಕೆಯಾಗಿದ್ದ ಕನಕಧಾಮ ಪಾರ್ಕನ್ನು ಮಾಡಬೇಕು ಅನ್ನೋದಕ್ಕೆ 700ಗೆ 1 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ. ಅಲ್ಲಿ ಪಂಚಲೋಹದಲ್ಲಿ ಕನಕದಾಸರ ಪ್ರತಿಮೆಯನ್ನು ಮಾಡಿ ಪಾರ್ಕನ್ನು ಅಭಿವೃದ್ಧಿ ಮಾಡೋದಕ್ಕೆ ಚಿಂತನೆ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರದ ದುಡ್ಡಲ್ಲಿ ಪಾರ್ಕನ್ನು ಅಭಿವೃದ್ಧಿ ಮಾಡಿ ದಾನಿಗಳಿಂದ ದಾನ ತಗೊಂಡು ಕನಕದಾಸರ ಒಂದು ಆಕರ್ಷಕ ಮೂರ್ತಿಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಶೀಘ್ರದಲ್ಲೇ ಅದಕ್ಕೂ ಭೂಮಿ ಪೂಜೆಯನ್ನು ಮಾಡ್ತೀವಿ. ಕರಡಿಕೊಪ್ಪಲಿಗೆ ರವಿಯಣ್ಣವರು ಬಂದು ಗುದ್ಲಿ ಪೂಜೆ ಮಾಡ್ತಾವ್ರೆ. ಫುಲ್ಲು ನಮ್ಮೂರು ಭಾಳ ಗಲೀಜಾಗಿತ್ತು. ಎಷ್ಟೋ ಜನ ನೋಡಿ ಇಷ್ಟು ವರ್ಷ ಆದ್ರೂ ಯಾವ MLA ಬಂದಿರಲಿಲ್ಲ. ರವಿಯಣ್ಣವ್ರು ಬಂದ ಮೇಲೆ ಮಂಡ್ಯ ಡಿಸ್ಟಿಕಲ್ಲಿ ಹೆಂಗೆ ಮಾಡ್ತಿದ್ದಾರೋ ಅದನ್ನು ನಮ್ಮೂರು ಇದನ್ನು ಹಂಗೆ ಎತ್ಕೊಂಡು ಭಾಳ ಇದಾಗಿ ನೋಡ್ಬಿಟ್ಟು ಅವರೇ ಬೇಜಾರು ಮಾಡ್ಕೊಂಡು ಇಷ್ಟು ವರ್ಷ ಆಗಿದೆಯಲ್ಲ ಮಾಡಿಲ್ವಲ್ಲ ಅಂದ್ಬಿಟ್ಟು ಇವಾಗ ಅವರೇ ಬಂದು ವಾಲಂಟ್ರಿಯಾಗಿ ಬಂದು ಗುದ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ಎಷ್ಟು ವರ್ಷ ಇಷ್ಟು ವರ್ಷ ಯಾವ MLA ಮಾಡಿಲ್ಲ ಅಣ್ಣ. ಊರೊಳಗಡೆ ಇರೋದು ಪಾಪ ಇವರು ಊರಿನವರೆಲ್ಲವ ನಮ್ಮೂರಿನವರೆಲ್ಲ ಎಷ್ಟು ವರ್ಷ ಆದ್ರೂ ಇದು ಮಾಡ್ಕೊಂಡು ಎಲ್ಲ ಇದು ಮಾಡಿ ಗಲೀಜು ಇದು ಮೋರಿ ಸ್ಮೆಲ್ಲು ಯಾರು ನೋಡೋಕ್ಕೆ ಆಯ್ತಿರಲಿಲ್ಲ. ಪಾಪ ಎಷ್ಟೋ ಜನ ವೀಡಿಯೋ ಮಾಡಿದ್ರು ಯಾರು ಕೇರ್ ಮಾಡ್ತಿರಲಿಲ್ಲ ಯಾವ MLA ಅವರು. ಗಣಿಗ ರವಿ ಅವರು ಕುಮಾರಣ್ಣ ಅವ್ರು ಬಂದು ಅವರು ವೀಡಿಯೋಸ್ನ ನೋಡಿ ವಾಲಂಟ್ರಿಯಾಗಿ ಅವರೇ ಫೋನ್ ಮಾಡಿ ಕರೆದು ಬಂದು ಪೂಜೆ ಮಾಡಿ ಮಾಡ್ತಾವ್ರಣ್ಣ ಇವತ್ತು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.